ಮನಸ್ಸು, ನಿಮ್ಮ ನಡವಳಿಕೆ, ನಿಮ್ಮ ಅಂತರಾತ್ಮದ ಮಾತುಗಳು, ನೀವು ನಡ್ಕೊಳ್ಳೋ ರೀತಿ ನಾವೇ ಬಹಳ ಏನು ನೋಡಿರ್ತೀರಿ. ಬಂದಾಗ ಏನು ಇಲ್ಲದೆ ಸಾರ್ ಪತ್ರಿಕಾ ಮಿತ್ರನ ಎಷ್ಟೋ ಜನ ಹೇಳಿದ್ದಾರೆ, ಸಾರ್ ಬಂದಾಗ ಹೆಂಗಿರು ಹ್ಯಾಕಿಂಗ್ ಆಗ್ಬಿಟ್ಟು. ಒಬ್ಬ ಸೆಲೆಬ್ರಿಟಿ ಏನೋ ಒಂದು 20 ಜನ ಬರಬೇಕು, 4 ಕ್ಯಾರವನ್ ಗೆಲ್ಬೇಕು, ಆಮೇಲೆ ಮಾತಾಡೋ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋದು. ಆಗೋಕ್ ಮುಂಚೆ ಹಂಗಿರಲ್ಲ ಅವರು. ಓದಾಗ ಬೆಂಕಿ ಇಲ್ಲಾಂದ್ರೆ 6/3 ಆಲ್ರೆಡಿ ಇರೋದ್ರಿಂದ, ಇಲ್ಲಾಂದ್ರೆ ಅವ್ರ ರೈಟ್ ಎಷ್ಟು ಅಷ್ಟೇ ಆಗಿರೋದು. ಸತ್ಯನೇ, ನಗ್ನ ಸತ್ಯ ಅದು. ನಮ್ಮ ಕಣ್ಮುಂದೆನೆ ಎಂತೆಂಥ ಘಟನೆಗಳಾಗ್ಬಿಟ್ಟಿದೆ. ಸಣ್ಣ ಸಣ್ಣ ವಯಸ್ಸಿನವರೆಲ್ಲ ಹೋಗ್ಬಿಟ್ಟಿದೆ. ಹಿಂಗೆಲ್ಲ ಇದ್ದಾಗ ನಾವು ಅದು ನೋಡ್ಬಿಟ್ಟಪ್ಪ, ನಾವು ಇರೋದು ಕಾಲಾಕ್ಷಣಿಕೆಗಳು. ಹಸುವೆ ಪಟ್ಟು ಏನ್ ಸಿಗುತ್ತೆ ಸರ್? ನಮ್ಮ ಮನಸ್ಥಿತಿ ಹಾಳಾಗುತ್ತೆ, ನಮಗೆ ನಿದ್ದೆ ಬರಲ್ಲ. ನೆಗೆಟಿವ್ ಎನರ್ಜಿ ಇಸ್ ಆಲ್ವೇಸ್ ನೆಗೆಟಿವ್ ಎನರ್ಜಿ. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಎಂದಿನಂತೆ ನಾವು ವಿಶೇಷ ಮಾಹಿತಿ ಮತ್ತು ವಿಶೇಷ ವ್ಯಕ್ತಿಯ ಜೊತೆ ಇವತ್ತು ಕೂಡ ಬಂದಿದ್ದೀವಿ. ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಅನೇಕ ದಾಖಲೆಗಳಾಗಿದೆ, ಚರಿತ್ರೆಗಳಾಗಿದೆ, ಮೈಲುಗಲ್ಲುಗಳು ಸೃಷ್ಟಿಯಾಗಿದೆ. ಹಾಗೇನೆ ಕನ್ನಡ ಸಿನಿಮಾ ಪ್ರೇಕ್ಷಕರ ಎದೆಯಲ್ಲಿ ಸಂಗೀತ ಲಹರಿಯನ್ನ ಹರಿಸಿದಂತಹ ಲಹರಿ ಸಂಸ್ಥೆ ಕೂಡ ಅದೇ ರೀತಿಯ ಒಂದು ಮೈಲಿಗಲ್ಲನ್ನ ಮುಟ್ಟಿದೆ. ಅಂದ್ರೆ ಈ ಸಂಸ್ಥೆ ಈಗ 50ರ ವಸಂತಕ್ಕೆ ಕಾಲಿಟ್ಟಿದೆ. ಇದು ಬಹಳ ವಿಶೇಷವಾದಂತಹ ಸಂದರ್ಭ. ಇದು ಸಣ್ಣ ಸಾಧನೆಯಲ್ಲ. ಇಲ್ಲಿಯವರೆಗೂ ಕೂಡ ಅತ್ಯದ್ಭುತವಾದಂತಹ ಕೊಡುಗೆಗಳನ್ನು ಕೊಟ್ಟಿರುವಂತಹ ಅಂದಿನಿಂದ ವಿತರಣೆಯ ಜೊತೆಯಲ್ಲಿ ಇತ್ತೀಚೆಗೆ ನಿರ್ಮಾಣದತ್ತಲೂ ಕೂಡ ಹೆಜ್ಜೆಯನ್ನ ಹಾಕಿದೆ. ಎಲ್ಲ ವಿಶೇಷತೆಗಳ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಲಹರಿ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಲಹರಿ ವೇಲೂರು. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ನಾನ್ ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಿ? ತಾವು ಹೆಂಗಿದ್ದೀರೋ ಹಂಗೆ ಇದ್ದೀನಿ. ಸಣ್ಣಕ್ಕೆ ತೆಳ್ಳಿಗೆ ಬೆಳ್ಳಿಗೆ ನಾನು ನೀವ್ ಹೇಗಿದ್ರು ನಾನು ಹಾಗೆ ಅಷ್ಟೇ. ಎಷ್ಟು ವರ್ಷ ಸರ್, ಸತ್ಯ ಅದು. ಅಷ್ಟು ವರ್ಷದಿಂದ ಬಂದು ನೋಡ್ತೀವಿ, ತಾವೇನು ಚೇಂಜ್ ಆಗಿಲ್ಲ. ತಾವು ನನ್ನ ನೋಡ್ತಾ ಇದ್ದೀವಿ, ನಾನು ಏನು ಚೇಂಜ್ ಆಗಿಲ್ಲ. ನಾವು ಯಾವಾಗ್ಲೂ ಸಿಕ್ಕಾಗ ಹೀಗೆ ಮಾತಾಡ್ತೀವಿ. ಸತ್ಯ ಸರ್, ನಾವು ಚೇಂಜ್ ಆಗೋ ಅವಶ್ಯಕತೆನೂ ಇಲ್ಲ ಸರ್. ಮುಖದಲ್ಲಿ ನಗು, ಒಳ್ಳೆ ಮನಸ್ಸು, ಅಂತರಾಳದ ಮಾತು, ಈ 3 ಇದ್ ಬಿಟ್ರೆ ಮನುಷ್ಯ ಗೆದ್ದ ಸರ್. ಅಲ್ವಾ ಸರ್? ಅದು ಬಿಟ್ಬಿಟ್ಟು ನಾನ್ ದೊಡ್ಡವನು, ನನಗಿನ್ನ ಇನ್ನೊಬ್ಬರು ದೊಡ್ಡವನು, ಅಯ್ಯೋ ಅಧಿಕಾರ ದೊಡ್ಡದು, ಅಧಿಕಾರಕ್ಕಿಂತ ಇನ್ನೊಂದು ದೊಡ್ಡದು, ಐಷಾರಾಮಿ ಕಾರು, ಇದೆಲ್ಲ ಯಾವ್ದು ಶಾಶ್ವತ ಅಲ್ಲ ಸರ್. ನಶ್ವರ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದು. ಇದಿಲ್ಲ ಅಂದ್ರೆ ನಿಮ್ಗೆ ಎಷ್ಟಿದ್ರು ಬೆಸ್ಟ್. ನಾನು ತಿಳ್ಕೊಂಡಿರೋ ಜೀವನ ಅಷ್ಟೇ ಸರ್, ಅಷ್ಟೇ ಸಿಂಪಲ್. ಇಲ್ಲಿ ಬಡವ, ಕಡು ಬಡವ, ಶ್ರೀಮಂತ, ಮಿಲಿಯನರು, ಬಿಲಿಯನರು, ಟ್ರಿಲಿಯನರು ಏನೇನು ಹೇಳ್ತಾರಲ್ಲ ಇಂಗ್ಲಿಷ್ನಲ್ಲಿ, ಅದಕ್ಕೆಲ್ಲ ಇದೆ. ನನ್ನ ಪ್ರಕಾರ ಅದಕ್ಕೆಲ್ಲ ಯಾವುದಕ್ಕೂ ಬೆಲೆ ಇಲ್ಲ ಸರ್. ನಿಮ್ಮ ಮನಸ್ಸು, ನಿಮ್ಮ ನಡವಳಿಕೆ, ನಿಮ್ಮ ಅಂತರಾತ್ಮದ ಮಾತುಗಳು, ನೀವು ನಡ್ಕೊಳ್ಳೋ ರೀತಿ ಅಷ್ಟೇ, ಅದೇ ಆಸ್ತಿ. ಅದು ಬಿಟ್ಬಿಟ್ಟು ಇದೆಲ್ಲ ನಾವು ಮನುಷ್ಯ ಮಾಡ್ಕೊಂಡಿರೋದು. ಬಹಳ ಜನಕ್ಕೆ ಅರ್ಥ ಆಗಲ್ಲ, ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ, ರಾಜಕೀಯದಲ್ಲಿ, ಎರಡೂ ಕಡೆ ಅರ್ಥ ಆಗಲ್ಲ. ಅದೇನೋ ಮೆಟ್ಲೆಕ್ಕದ ಮೇಲೆ ಸಡನ್ ಆಗಿ ತಾವೇ ಬಹಳ ಏನು ನೋಡಿರ್ತೀರಿ. ಬಂದಾಗ ಏನು ಇಲ್ಲದೆ ಸಾರ್ ಪತ್ರಿಕಾ ಮಿತ್ರನ ಎಷ್ಟೋ ಜನ ಹೇಳಿದ್ದಾರೆ, ಸಾರ್ ಬಂದಾಗ ಹೆಂಗಿರು ಹ್ಯಾಕಿಂಗ್ ಆಗ್ಬಿಟ್ಟು ಅಂತ. ನನಗೆ ಅರ್ಥನೇ ಆಗಲ್ಲ ಇವತ್ತಿಗೂ ಕೂಡ. ಆ ಬಿಲ್ಡಪ್ಗಳು ಇರ್ಲಿ, ಪಾಪ ಭೂನ್ಸರ್ಗಳಿಗೆ ನಾನು ಏನು ಬೈತಾ ಇಲ್ಲ. ಪಾಪ ಅವ್ರ ವೃತ್ತಿ ಅವ್ರು ಮಾಡ್ತಾ ಇದ್ದಾರೆ. ಪಾಪ ಐ ರೆಸ್ಪೆಕ್ಟ್ ಎಷ್ಟೊತ್ತಲ್ಲಿ ವೃತ್ತಿ, ಅವ್ರ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ. ಪಾಪ ವೃತ್ತಿ ಅದು. 20 ಜನ, ಒಬ್ಬ ಸೆಲೆಬ್ರಿಟಿ ಏನೋ ಒಂದು 20 ಜನ ಬರಬೇಕು, 4 ಕ್ಯಾರವನ್ ಗೆಲ್ಬೇಕು, ಆಮೇಲೆ ಮಾತಾಡೋ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋದು. ಅದೇ ನೋಡಿ, ಅವ್ರು ಯಶಸ್ಸು ಆಗೋಕ್ ಮುಂಚೆ ಹಂಗಿರಲ್ಲ. ಅವರು ಬಹಳ ಸೌಮ್ಯವಾಗಿರ್ತಾರೆ. ಯಶಸ್ಸು ಆದ್ಮೇಲೆ ಚೇಂಜ್ ಆಗ್ಬಿಡ್ತಾರೆ. ಬಹಳ ಕಡೆ ಇದ್ದಾರೆ ಈ ತರ. ಹಂಗ್ ಬಂದ್ರೇನೆ ಅವ್ರಿಗೆ ಗೊತ್ತು, ಹಂಗ್ ಬಂದ್ರೇನೆ ನಾನು ದೊಡ್ಡವನು ಅಂತ ಅವ್ರು ಅನ್ಕೊಂಡ್ಬಿಡ್ತಾರೆ. ಐ ಆಮ್ ಸಾರಿ. ದೊಡ್ಡವನು ಯಾವಾಗ ಆಗೋದು ಅಂತಂದ್ರೆ, ನೀವೆಷ್ಟು ತಗ್ಗಿ ಬಗ್ಗಿ ಸಾಮಾನ್ಯ ಮನುಷ್ಯ ಜೊತೆಲಿ ಬದುಕ್ತಿರೋ, ಬೆಳಿತಿರೋ, ದೊಡ್ಡ ಮನಸ್ಸಲ್ಲಿ ಅವಾಗ ದೊಡ್ಡವರು. ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ನಮಗೂ ಒಳ್ಳೇದು, ಸಾಮಾನ್ಯ ಜನರು ಕೂಡ ಪ್ರೀತಿ ಮಾಡ್ತಾರೆ. ನನ್ನ ಜೀವನದಲ್ಲಿ ಇದನ್ನೆಲ್ಲ ಬಹಳ ಚೆನ್ನಾಗಿ ಅಳವಡಿಸ್ಕೊಂಡ್ಬಿಟ್ಟಿದೆ. ದೊಡ್ಡವರಾಗಿಲ್ಲ ಸರ್, ಓದಾಗ ಬೆಂಕಿ ಇಲ್ಲಾಂದ್ರೆ 6/3 ಆಲ್ರೆಡಿ ಇರೋದ್ರಿಂದ, ಇಲ್ಲಾಂದ್ರೆ ಅವ್ರ ರೈಟ್ ಎಷ್ಟು ಅಷ್ಟೇ ಆಗಿರೋದು. ಸತ್ಯನೇ, ನಗ್ನ ಸತ್ಯ ಅದು. ಪ್ರತಿಯೊಬ್ಬರಿಗೂ ಗೊತ್ತಿರೋ ಸರ್. ಒಂದೊಂದು ಸತ್ಯನಾ, ಬರೋರು ತಾಯಿ ಹೊಟ್ಟೆನೇನು ಬರ್ಬೇಕಾ, ಮೇಲಿಂದ ಏನು ಬಿದ್ದು ಬಿಡಲ್ವಲ್ಲ, ಇಲ್ಲ ಕೆಳಗಡೆಯಿಂದ ಉದ್ಭವ ಆಗಲ್ಲ ಅಲ್ವಾ ಸರ್? ಹೋಗುವಾಗ ಅವೆರಡು ಖಚಿತ ಅಲ್ಲ ಸರ್. ಇದು 3 ಗೊತ್ತಿತ್ತು. ಆಮೇಲೆ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ, ನಾವು ಯಾವಾಗ ಬಂದಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಬರೋವಾಗ ಯಾವ ತಾಯಿ ಹೊಟ್ಟೆಲಿ ಹುಡ್ತೀವಿ ನಮ್ಗೆ ಗೊತ್ತಿಲ್ಲ.
ಹೋಗೋವಾಗ ಹೆಂಗ್ ಹೋಗ್ತೀವಿ ಅಂತ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇಡೀ ಅವನು ಎಂತ ಶ್ರೀಮಂತ ಆಗಿರ್ಲಿ ಕಿರುಬಡವಾಗಿರ್ಲಿ, ದೊಡ್ಡ ರಾಜಕಾರಣಿ ಆಗಿರ್ಲಿ, ದೊಡ್ಡ ಸಿನಿಮಾ ಸ್ಟಾರ್ ಆಗಿರ್ಲಿ, ಇದು ನಾವು ಮಾಡ್ಕೊಂಡಿರೋದು. ಶ್ರೀಮಂತ, ದೊಡ್ಡ ಸೆಲೆಬ್ರಿಟಿ, ದೊಡ್ಡ ರಾಜಕಾರಣಿ, ದೊಡ್ಡ ಎಲ್ಲ ನಾವು ಮಾಡ್ಕೊಂಡಿರೋದು ಸರ್ ಇದು. ಬಟ್ ಈಗ ಆ ಟೈಮು, ಹೋಗುವಂತ ಟೈಮು ಯಾರಿಗಾದ್ರೂ ಗೊತ್ತಿದೆ ಸರ್. ಅದು ಗೊತ್ತಾಗ್ಬಿಟ್ರೆ ಇನ್ನೇನ್ ಮಾಡ್ಬಿಡ್ತಾರೆ ಲೆಕ್ಕ ಹಾಕೊಳ್ಳಿ. ಸೊ ಭಗವಂತ ಹುಟ್ಟು ಮತ್ತು ಸಾವನ್ನ ಎರಡೂ ಕೂಡ ನಮ್ಮ ಕೈ ಕೊಟ್ಟಿಲ್ಲ. ಆ ಹಾರ್ಡ್ವೇರ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಭಗವಂತ. ಅದೇನೋ ಮನುಷ್ಯರು ಕೊಟ್ಬಿಟ್ಟಿದ್ದೀರ ಹಾರ್ಡ್ವೇರ್ ಅನ್ನ, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಈಗಲೇ ಇಷ್ಟು ಮಾಡ್ತಾರೆ, ಇನ್ನೇನೇನು ಮಾಡ್ಬಿಡ್ತಾ ಇದ್ರು. ನಮ್ಮ ಕಣ್ ಮುಂದೆನೆ ಎಂತೆಂಥ ಘಟನೆಗಳಾಗ್ಬಿಟ್ಟಿದೆ. ಸಣ್ಣ ಸಣ್ಣ ವಯಸ್ಸಿನವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಹಿಂಗೆಲ್ಲ ಇದ್ದಾಗ ನಾವು ಅದನ್ನ ನೋಡ್ಬಿಟ್ಟಪ್ಪ, ನಾವು ಇರೋದು ಕಾಲಾಕ್ಷಣಿಕೆಗಳು, ಯಾವಾಗ ಏನು ಗೊತ್ತಿಲ್ಲ. ಆದಷ್ಟು ಯಾರು ಏನು ಕೆಟ್ಟದ್ದು ಮಾಡಿದ್ರೆ ನಮ್ಮ ಕೈಲಿ ಆಯ್ತಾ ಒಳ್ಳೇದು ಮಾಡು, ಇಲ್ವಾ ಸೈಲೆಂಟ್ ಆಗಿ ಇದ್ಬಿಡು. ಒಳ್ಳೇದು ಮಾಡಿದಷ್ಟೇ ಉತ್ತಮ ಅಂತೆ, ನೀವೇನು ಮಾಡದೇ ಇದ್ರೆ ಅಲ್ವಾ? ಇನ್ನೇನ್ ಮಾಡೋದು ಬೇಡ, ನಿಜ. ಸುಮ್ಮನೆ ಇದ್ರೆ ಸಾಕು ಸರ್. ಇನ್ನೊಬ್ರು ಚೆನ್ನಾಗಿ ಬದುಕ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡಿ ಆನಂದ ಪಡಬೇಕು. ಹಸುವೆ ಪಟ್ರೆ ಏನ್ ಸಿಗುತ್ತೆ ಸರ್? ನಮ್ಮ ಮನಸ್ಥಿತಿ ಹಾಳಾಗುತ್ತೆ, ನಮಗೆ ನಿದ್ದೆ ಬರಲ್ಲ. ನೆಗೆಟಿವ್ ಎನರ್ಜಿ ಆಲ್ವೇಸ್ ನೆಗೆಟಿವ್ ಎನರ್ಜಿ. ಪಾಸಿಟಿವ್ ಎನರ್ಜಿ ಹಳ್ಳಿಗಳಲ್ಲಿ ನೋಡಿ ಗುಡ್ಸ್ದಲ್ಲಿ ಇದು ಕೂಡ ಅವ್ರಿಗಷ್ಟೇ ಹೊಲಕ್ಕೆ ಹೋಗ್ತಾರೆ, ಎತ್ತು ಏನೇ ಹಸುಗಳು ನೋಡ್ಕೊಂತಾರೆ, ವಾಪಸ್ ಕೂಲಿ ಮಾಡ್ತಾರೆ, ಅಂದ್ರೆ ಬೆಳೀತಾರೆ, ಬರ್ತಾರೆ, ದವಸ ಧಾನ್ಯ ಅದು ಏನಾಗುತ್ತೋ ಆರಾಮಾಗಿರ್ತಾರೆ ಅಷ್ಟೇ. ಅವ್ರು ಯಾವ ಬ್ಯಾಂಕ್ ಬ್ಯಾಲೆನ್ಸ್ ನೋಡಲ್ಲ, ಮತ್ತೊಂದು ಮಗದೊಂದು ಅವ್ರಿಗೆ ಏನು ಬೇಕಾಗಿಲ್ಲ. ಕೆಟ್ಟುಬಿಟ್ಟಾಗಿರ್ತಾರೆ ನೋಡ್ರಿ ಹಳ್ಳಿ ಲಕ್ಷ. ಯಾಕಂದ್ರೆ ಅವರು ಮನಸ್ಸು ಕ್ಲೀನ್ ಆಗಿರುತ್ತೆ ಸರ್. ಇದು ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಾನೆಲ್ಲೋ ಮೈಸೂರಲ್ಲಿ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಹೇಳ್ತಾ ಇದ್ದೆ, BV ಕಾರಂತರದು ಜೆನ್ನಿ ಅವರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಎಲ್ಲ ಹಾಡುಗಳನ್ನ ನಾಗಭರಣ ಅವರು ಬಂದಿದ್ರು. ರಂಗಗೀತೆಗಳನ್ನ BV ಕಾರಂತ ಸಾಹೇಬ್ರು ಹಾಡುಗಳನ್ನ ಬಹಳ ಜನಕ್ಕೆ ಟ್ರೈನಿಂಗ್ ಮಾಡಿ ಒಂದು 40 ದಿನ ಟ್ರೈನಿಂಗ್ ಮಾಡಿ ಆಡಿಸ್ತು. ಆ ಕಾರ್ಯಕ್ರಮಕ್ಕೆ ನಾನು ಅತಿಥಿಯಾಗಿ ಹೋಗಿದ್ದೆ. ಅಲ್ಲಿ ಹೇಳಿದೆ ನಾನು, ಮೈಸೂರು ಬಂದ್ರೆ ಬಹಳ ಆನಂದ ಆಗುತ್ತೆ ನನಗೆ ಅಂತ. ಪ್ರತಿ ಸಲ ಹೇಳ್ತೀವಿ ಸರ್ ಈ ವಿಷಯನ, ಸತ್ಯ ಅದು. ಟ್ರಾಫಿಕ್ ಕಮ್ಮಿ, ಜನ ಬಹಳ ಪ್ರೀತಿ ಕೊಡ್ತಾರೆ. ಆಮೇಲೆ ಅವ್ರಿಗೆ ಹೇಳ್ದೆ ಕೂಡ, ಮಾಲಿನ್ಯ ರಹಿತ ಮನಸ್ಸುಗಳಿರೋದು ಮೈಸೂರಲ್ಲಿ. ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಮ್ಯಾಕ್ಸಿಮಮ್ ಏನಾಗಿದೆ ಸರ್, ಯಾಂತ್ರಿಕ ಜೀವನದಲ್ಲಿ ಮಾಲಿನ್ಯ ಆಗ್ಬಿಟ್ಟಿದೆ. ಮನಸ್ಸು ಮಾಲಿನ್ಯ, ನಡವಳಿಕೆನೂ ಮಾಲಿನ್ಯ, ವೆದರು ಮಾಲಿನ್ಯ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಎಲ್ಲಾ ಮಾಲಿನ್ಯಗಳು ತುಂಬಿಡಿದೆ ಇಲ್ಲಿ. ಅಲ್ಲಿ ಹೋದ್ರೆ ನಿಮ್ಗೆ ಸಿಕ್ತು ಸರ್. ನಿಮ್ಗೆ ಸುಮ್ಮನೆ ಹಿಂಗೆ ಹೋಗಿ ಸಾಕು, ಬೇಲೂರಲ್ವಾ ಮಾತಾಡೋ ಕನ್ನಡ ಪದಗಳು ಇಷ್ಟು ಖುಷಿ ಕೊಡೋದು ಗೊತ್ತಾ ನಿಮ್ಗೆ? ಇನ್ನೇನು ಬೇಡ ನಮ್ಗೆ. ಇಲ್ಲಿ ನಿಮಗೆ ಎಂತದ ಎಲ್ಲ ಸರ್ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಕಮರ್ಷಿಯಲ್. ನಾವು ಹಳೆ ಬೆಂಗಳೂರಿನವರು, ಹಳೆ ಬೆಂಗಳೂರಿಗೆ ಅಂದ್ರೆ 1932 ಅಪ್ಪ ಬಂದಿದ್ದಿಲ್ಲಿ ಚಾಮರಾಜಪೇಟೆ ಹುಟ್ಟು ಬೆಳೆದಿ. ಅಲ್ಲೇ ಇದೀವಿ. ಆಲ್ಮೋಸ್ಟ್ ಇನ್ನೊಂದು 10 ವರ್ಷ ಕಳೆದ್ರೆ ನಿಮ್ಮ ಇಡೀ ಕುಟುಂಬದ ಬೆಂಗಳೂರು ವಾಸ್ತವ್ಯ 100 ವರ್ಷ. ಎಕ್ಸಾಕ್ಟ್ಲಿ, ಸತ್ಯ ಸರ್, ಸತ್ಯ ಅದು. ಆವಾಗಿನ ಅನ್ಯೋನ್ಯತೆ, ಪ್ರೀತಿ, ಹಳೆ ಬೆಂಗಳೂರು ಅಂದ್ರೆ ನಮ್ಮ ಕಣ್ಣಿಗಿರಲ್ಲಿ ಇದ್ದಂತ ಅಭಿಮಾನ ಇವಾಗ ಸಿಕ್ಕೋದೇ ಇಲ್ಲ ಸರ್ ನಮ್ಗೆ. ಎಲ್ಲ ಹುಡ್ಕೊಂಡು ಹೋಗ್ಬೇಕು ಟಾರ್ಚ್ ಹಾಕೊಂಡು. ಕೆಲವು ಏರಿಯಾಗಳಲ್ಲಿ ಇದೆ ಅನ್ನೋದು ಬಿಟ್ಟು ನೀವು ಹೇಳ್ದಂಗೆ ಬಸವನಗುಡಿ, ಹನುಮಂತ ನಗರ, ಬೆಂಗಳೂರು ಸೌತ್ ಅಲ್ಲಿ ಇದೆ ಸರ್. ಸ್ವಲ್ಪ ಈ ಕಡೆ ಮಲ್ಲೇಶ್ವರಂ, ಲೈಕ್ ಕೆಲವು ಏರಿಯಾಗಳನ್ನ ನಾವು ಅಲ್ಲೂ ಹುಡುಕ್ಬೇಕಷ್ಟೇ, ಹುಡುಕ್ಬೇಕು. ಅಂದ್ರೆ ನಮ್ಮ ಸರಿ ಸಮಾನರಾಗಿರುವಂತ ಆ ಕುಟುಂಬಗಳಿಗೆ ಮಾತಾಡಿದಾಗ ಅದೆಲ್ಲ ಮರ್ಕಳಿಸ್ತೀವಿ. ಓ ಹೌದಲ್ಲ, ಹಿಂಗಲ್ವಾ, ಹಿಂಗೆ ಅಂತ ಅಂದ್ಬಿಟ್ಟು. ನೀವು ಹೊಸಬ್ರಿಗೆ ಹೋಗೋ ಏನೋ ಮಾತಾಡಕ್ ಹೋಗಿ ಅವ್ರಿಗೆ ಏನು ಗೊತ್ತಿಲ್ಲ. ಸೊ ಮೈಸೂರಲ್ಲಿ ನಿಮ್ಗೆ ಸಿಗುತ್ತದೆ. ಸೊ ಇಲ್ಲಿ ಮಾಲಿನ್ಯ ಜಾಸ್ತಿ ಆಗಿದೆ, ಏನು ಮಾಡಕ್ಕಾಗಲ್ಲ ಸರ್. ಗ್ಲೋಬಲ್ ವಾರ್ಮಿಂಗ್ ತರ ಆಗ್ಬಿಟ್ಟಿದೆ ನಮ್ದು. ಇದು ಬಹಳ ಸುದೀರ್ಘವಾದಂತಹ ವಿಚಾರ. ಜೀವನ, ಈ ಫಿಲಾಸಫಿ ನೀವೆಲ್ಲ ಮಾತಾಡಿದ್ರಿ ಅಲ್ಲ, ಅದ್ರ ಒಳಗಡೆ ಹೋಗ್ಬಿಟ್ರೆ ತುಂಬಾ ದೊಡ್ಡದು ಸರ್, ಬಹಳ ದೊಡ್ಡದು.